ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ವಿಡಿಯೋ ಯಾಕೋ ನ್ಯೂಸೇ ಬರ್ತಾಯಿಲ್ಲ ಅಂತ ಬೇಜಾರಾಗುತ್ತೆ. ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಯಾಕೋ ಕಮೆಂಟು ಕಮ್ಮಿ ಆದವು. ನ್ಯೂಸು ನನ್ನಿಂದ ತಪ್ಪಾಗೈತೆ. ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಅನಿಸುತ್ತೆ. ತಪ್ಪಾಗಿದ್ರೆ ಸಾರಿ. ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಬ್ಯಾಂಕ್ಗೆ ಅಂತ ಬಂದಿದೆ. ತಿಂಡಿನೂ ತಿಂದಿರಲಿಲ್ಲ, ಹಾಗೆ ಬಂದುಬಿಟ್ಟಿದೆ. ಯಾಕೋ ತುಂಬ ಸುಸ್ತಾಯ್ತಿತ್ತು. ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಇನ್ನು ಬೆಳಗ್ಗೆ ತರಕಾರಿ ಖಾಲಿ ಆಗ್ಬಿಟ್ಟವೆ ಅಂದ್ಬಿಟ್ಟು ತರಕಾರಿ ತರೋಣ ಅಂತ ಬೇಗ ಬಂದುಬಿಟ್ಟೆ. ಒಂದೇ ಸಮ ತಗೊಳಕ್ಕಾಗೋದಿಲ್ಲ. ಒಂದೊಂದು ಸರಿ ಮಾರ್ಕೆಟ್ಗೆ ಬಂದುಬಿಡ್ಬೇಕು. ಹಾಗೆ ಇಲ್ಲಿ ರಾಘವೇಂದ್ರ ಭವನ ಹೋಟ್ಲಿಗೆ ಬಂದು ಇಲ್ಲಿ ಒಂದು ಮಸಾಲೆ ದೋಸೆ ತಿಂದ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋದೆ. ಯಾವಾಗಲೂ ಇಲ್ಲೇ ಬಂದು ತಿನ್ನೋದು. ಇಲ್ಲಿ ಎಲ್ಲ ಲೇಡೀಸ್ ಎಲ್ಲ ಬಂದು ತಿಂತಾರೆ. ಇಲ್ಲಿ ತರಕಾರಿ ಇದು ಮಾಡೋರೆಲ್ಲ ಇಲ್ಲಿ ಕಟ್ಟು ಮೋಸ್ಕೊಂಡು ಹೋಗ್ತಾರೆ. ನಾನು ಒಬ್ಬಳೇ ಬರ್ತೀನಿ, ಅಷ್ಟೇನು ಭಯ ಇಲ್ಲ. ಇಲ್ಲಿ ಎಲ್ಲರೂ ಬಂದು ತಿಂತಾರೆ. ಇಲ್ಲಿ ಲೇಡೀಸ್ ಎಲ್ಲ ಬರ್ತಾರೆ. ಹಾಗೆ ಮಸಾಲೆ ದೋಸೆ ತಿಂದ್ಬಿಟ್ಟು ಮನೆಗೂ ಹೊಂಟೋದೆ. ಪನ್ನೀರ್ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಟೊಮಟೊ ಹಣ್ಣು, ಹಸಿಮೆಣಸಿಕಾಯಿ, ಹಾಗೆ ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಬೆರ್ಕೆ ಖಾರದ ಪುಡಿ, ಕಾಯಿ ತುರಿ. ನನ್ನ ಹತ್ರ ಗೋಡಂಬಿ ಇರಲಿಲ್ಲ ಅಂದ್ಬಿಟ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಒಂದಪ್ಪ ಟ್ರೈ ಮಾಡೋಣ ಅಂತ ಪನ್ನೀರು ಯಾವಾಗಲೂ ತಂದಿರಲಿಲ್ಲ. ಪುರಿ ಮಾಡಿಬಿಟ್ಟು ಪನ್ನೀರ್ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಕಲಿಸ್ಕೊಂಡಿದ್ದೀನಿ. ಒಂದು 4 ಪುರಿ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಇದಾಗಿರಬೇಕು. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಹಸಿ ಎಲ್ಲ ಹೊಂಟೋಗಬೇಕು. ಅಲ್ಲಿ ಗಂಟ ಇದು ಮಾಡಬೇಕು. ಅದಕ್ಕೆ ಒಂಚೂರು ಖಾರದ ಪುಡಿ, ಒಂಚೂರು ಉಪ್ಪು ಉದುರಿಸ್ಕೊಂಡು ಸ್ವಲ್ಪ ಖಾರ ಟೇಸ್ಟ್ ಚೆನ್ನಾಗಿರಬೇಕಲ್ಲ, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾಯಿದ್ದೀನಿ. ಒಂದು 5 ನಿಮಿಷ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಈ ಥರ ಮಾಡ್ತಾಯಿದ್ದೀನಿ. ಯಾವತ್ತೂ ಮಾಡಿರಲಿಲ್ಲ. ಒಂದೊಂದಪ್ಪ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಸೈಡ್ಗೆ ಹೊರ್ಟೋಗ್ಬಿಡ್ತು. ಈ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಈ ಥರ ಮಾಡಿದರೆ. ತುಂಬ ರುಚಿಯಾಗಿತ್ತು. ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ, ತುಂಬ ರುಚಿಯಾಗಿತ್ತು. ನಮ್ಮ ಮನೆಯವರು ಬೈತಾರೆ ಅಂತ ತಿಳ್ಕೊಂಡಿದ್ದೆ. ಬೈನಿಲ್ಲ, ಚೆನ್ನಾಗಿತ್ತು ಅಂತ ಸುಮ್ಮನೆ ತಿಂದರು. ಈ ಥರ ಎಲ್ಲನೂ ಎಣ್ಣೆಯಲ್ಲಿ ಸುಂಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಈ ಥರ ಕನ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕನ್ಗಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಒಂದಪ್ಪ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಈ ಥರ ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿಕಾಯಿ, ಖಾರ ಸ್ಟ್ರಾಂಗಾಗಿರಲಿ ಅಂದ್ಬಿಟ್ಟು 1-2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರನೂ ಮಾಡ್ಬೋದಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೋದು. ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಬೋದು. ತುಂಬ ರುಚಿಯಾಗಿತ್ತು ಮಾಡಿದರೆ. ನಮ್ಮ ಹುಡುಗರೆಲ್ಲ ಇಷ್ಟಪಟ್ಟರು. ಈಗ ಹಾಕ್ಕೊಂಡು ಚೆನ್ನಾಗಿ ಅದು ಮಸಾಲೆ ಇರುತ್ತಲ್ಲ ಅದನ್ನ ಮತ್ತೆ ಹಾಕ್ಬಿಟ್ಟು ಮಸಾಲೆಗೆಲ್ಲ ರುಬ್ಕೊಂಡಿದ್ನಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆ ಮಸಾಲೆ ಹಾಕ್ಕೊಂಡೆ. ಚೆನ್ನಾಗಿತ್ತು. 1-2 ಟೊಮಟೊ ಹಣ್ಣು ಹಾಕ್ಕೊಂಡಿದ್ದೆ. ತುಂಬ ರುಚಿಯಾಗಿತ್ತು. ಚಪಾತಿಗೆ, ಪುರಿಗೆ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾನು ಒಂದಪ್ಪ ಈ ಥರ ಟ್ರೈ ಮಾಡೋಣ ಅಂತ ಮಾಡಿದೆ. ಏನೂ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲ ಚೆನ್ನಾಗೈತೆ ಅಂತ ತಿಂದರು. ಈ ಥರ ಮನೇಲೇ ಮಾಡ್ಕೊಬೋದು ಪನ್ನೀರ. 1 ಲೀಟ್ರ್ ಹಾಲು ತಗೊಂಡ್ರೆ ಸಾಕು. 200 ಗ್ರಾಮು 90 ರೂಪಾಯಿ ಕೊಟ್ಟು ತಂದಿದ್ದೆ. ಹೊಟ್ಟೆ ಉರಿದೋಯ್ತು. ಅರ್ಧ ಲೀಟ್ರ್ ಹಾಲು ತಗೊಂಡಿದ್ರೆ ಮಾಡ್ಕೊಬೋದು ಈ ಥರ ಅಂತ. ಅಷ್ಟು ಪನ್ನೀರ್ ರೇಟು ಅಷ್ಟಿತ್ತು. ಈ ಕಡೆ ಪುರಿಗೆ
ಪೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಹೊತ್ಕೊಂಡಿದ್ದೆ. ಒಂದೆರಡು ಪೂರಿ ಮಾಡಿಕೊಟ್ರೆ ಮಕ್ಕಳು ತಿನ್ಕೋತವೆ ಅಂದ್ಬಿಟ್ಟು ನನ್ನ ಮಗ ಪೂರಿ ಮಾಡಮ್ಮ ಪೂರಿ ಮಾಡಮ್ಮ ಪೂರಿ ಮಾಡಮ್ಮ ಅಂತ ನನಗೆ ಪೂರಿ ಇವೆಲ್ಲ ಮಾಡಿದ್ರೆ ಜಾಸ್ತಿ ಇಷ್ಟಪಡ್ತಾನೆ. ಮಾಡಿಕೊಡೋಣ ಅಂದ್ಬಿಟ್ಟು ಅವ್ನು ಕೇಳ್ತಾನಲ್ಲ ಮಾಡಿಕೊಡೋಣ ಅಂದ್ಬಿಟ್ಟು ಅವ್ರು ತಿಂದರೆ ತಾನೇ ಸಂತೋಷ ಅಲ್ವಾ ಮಕ್ಕಳು. ಅವ್ರಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೆ. ಈ ಕಡೆ ಪನ್ನೀರ್ ಈ ಥರ ಎಲ್ಲ ಬೆಂದು ಕೊತ ಬೇಯ್ತಾಯಿತ್ತು. ಈ ಥರ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು. ಹಣ್ಣು ಹಿಡಿತದೆ ಅಂದ್ಬಿಟ್ಟು ಒಂದು ದಪ್ಪ ತಿರ್ಕೊಂಡು ಮಾಡ್ತಾಯಿದ್ದೆ. ಈ ಕಡೆ ಒಂದು 4 ಪೂರಿದು ಹಾಕಿದೆ. ಈ ಥರ ಆಗಿತ್ತು, ಚೆನ್ನಾಗಿತ್ತು. ನನ್ನ ತಂಗಿ ಮಗ ಬಂದು ತಿಂದ್ಬಿಟ್ಟು ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ದ. ಹಾಗೆ ಹಬ್ಬದ ದಿವಸ ಪೂಜೆ ಮಾಡಿದೆ. ಹೂವು ತರೋದು ಮರ್ತೇ ಬಿಟ್ಟಿದ್ದೆ. ಹೂವು ಬಾಳೆಹಣ್ಣೆಲ್ಲ ತರೋದು ಮರ್ತುಬಿಟ್ಟಿದೆ. ನಮ್ಮ ಯಜಮಾನ್ರು ತರೋಕ್ಕೆ ಅಂತ ಹೊಂಟೋಗಿದ್ರು. ಅವ್ರು ಬರೋಷ್ಟರೊಳಗೆ ದೇವ್ರ ಸಾಮಾನು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಂದು ಅವರು ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ಕೊತಾರೆ, ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಹಬ್ಬಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅಪ್ಪಾಜಿಗೆ ದೀಪ ಹಚ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಹೋಗಿದೆ. ಅವ್ರು ಬಂದು ಸಾಯಂಕಾಲ ದೀಪ ಹಚ್ಚಿದ್ರು. ಹೂವೆಲ್ಲ ಮುಡಿಸಿ ಸಾಯಂಕಾಲ ದೀಪ ಹಚ್ತೀನಿ, ಹಂಗೆ ಎಲ್ಲ ದೇವ್ರ ಸಾಮಾನನ್ನು ಬೆಳಗಿಟ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗು ಅಂತ ಹೇಳಿದರು. ಸಿಂಪಲ್ಲಾಗಿ ದೇವ್ರ ಮುಂದೆ ಈ ಥರ ರಂಗೋಲಿ ಹಾಕಿ, ತುಳಸಿ ಗಿಡದ ಮುಂದೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ನನಗೇನೋ ಅರ್ಜೆಂಟಲ್ಲಿ ರಂಗೋಲಿ ಹಾಕೋದು ಕಲ್ಲರೆಲ್ಲ ಮರ್ತ್ಕೊಂಡ್ಬಂದ್ಬಿಟ್ಟಿದೆ. ಇನ್ನೊಂದು ಯಾವಾಗ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊತೀನಿ. ಜಾಸ್ತಿ ರಿಸ್ಕ್ ಭಂಗ ಇದ್ದಾಗ ಟೆನ್ಷನ್ ಜಾಸ್ತಿ ಮಾಡ್ಕೊಬಿಡ್ತೀನಿ. ಮರವು ಜಾಸ್ತಿ ಬಂದ್ಬಿಡ್ತದೆ, ಏನೇನಾರು ಮರ್ತ್ಕೊಂಡೇ ಬಂದ್ಬಿಡ್ತೀನಿ. ಹಬ್ಬಕ್ಕೆ ಹೋಗಬೇಕಲ್ಲ ನಮ್ಮ ಅಪ್ಪನ ಮನೆಗೆ, ನಮ್ಮ ಅಪ್ಪನಿಗೆ ಧೂಪ ಹಾಕೋಕೆ ಹೋಗ್ಬೇಕಲ್ಲ. ಇವತ್ತು ಹೊಸ್ದಾಗಿ ಸೀರೆ ಅಪರೂಪಕ್ಕೆ ಉಟ್ಕೊತೀನಲ್ಲ, ಸೀರೆ ಉಟ್ಕೊಂಡ್ರೆ ಏನೋ ಒಂಥರ ಖುಷಿ. ಅದಕ್ಕೆ ಸೀರೆ ಹಾಕ್ಕೊಂಡಿದ್ದೆ. ಇದು ಸಿಂಪಲ್ ಸೀರೆ ನಮ್ಮ ತಂಗಿ ಕೊಡಿಸಿದ್ದು. ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ನೋಡೋಕ್ಕೆ ಈ ಸೀರೆ ಅಪರೂಪಕ್ಕೆ ಉಟ್ಕೊತೀನಲ್ಲ, ನೆರಿಗೆ ಎಲ್ಲ ಸರಿಯಾಗಿ ಮಾಡ್ಕೊತೀನಿ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೊತಾ ಇದ್ದೆ. ಅಂಚೆಲ್ಲ ಇದಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನೋಡ್ಕೊತಾ ಇದ್ದೆ. ಯಾವಾಗಲೂ ಹಬ್ಬ ಹುಣ್ಣಿಮೆಗಳಲ್ಲಿ ಜಾಸ್ತಿ ಉಟ್ಕೊಳ್ಳೋದು ನಾನು ಯಾವಾಗಲೂ ಸಿಂಪಲ್ಲಾಗಿ ಚೂಡಿದಾರ ಹಾಕ್ಕೊಂಡು ನಿಂತ್ಕೊತೀನಿ. ಹಂಗೆ ಸೀರೆ ಅಪರೂಪಕ್ಕೆ ಆಗ್ಬಿಟ್ಟೈತಲ್ಲ, ಏನೋ ಒಂಥರ ಖುಷಿ ಸೀರೆ ಹಾಕ್ಕೊಂಡ್ರೆ. ಅದಕ್ಕೆ ಹಾಕ್ಕೊಂಡು ನಮ್ಮ ಅಪ್ಪನ ಮನೆ ಹಬ್ಬಕ್ಕೆ ಹೊರ್ಟೋಗಿದೆ. ಅಲ್ಲಿ ಎಡೆಗೆ ಎಲ್ಲ ಧೂಪ ಹಾಕಾಗ ನನ್ನ ಧೂಪ ಹಾಕಾಗ ಅಂಟ ಕಾಯ್ತಾಯಿದ್ರು. ಎಡೆ ತೆಗ್ದಾಕಿ ಇಡಬೇಕು ಅಂದ್ಬಿಟ್ಟು ಅಲ್ಲಿಂದ ನಾನು ಎಲ್ಲ ಮಾಮೂಲಿ ತಿಂಡಿ ಏನು ಮಾಡ್ಕೊಂಡು ಹೋಗಿರಲಿಲ್ಲ. ಅಲ್ಲೇ 1/4 kg ಸ್ವೀಟು, ಆಮೇಲೆ ಹಣ್ಣು, ದ್ರಾಕ್ಷಿ, ಅರ್ಧ kg ದ್ರಾಕ್ಷಿ ಎಲ್ಲ ತೊಗೊಂಡೋದೆ. ನಮ್ಮ ಅಪ್ಪನ ಮನೆ ಇದೇ ಥರ ಎಡೆ ಇಕ್ಕೋದು. ಅಲ್ಲಿ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಎಡೆ ಇಕ್ತಾರೆ. ಇದು ನಮ್ಮ ಅಪ್ಪನ ಮನೆ ದೇವ್ರ ಮನೆ. ಇದು ದೇವ್ರ ಮನೆ ಇದು ನಮ್ಮ ತಾತ ಅವರು ಬಾಳಿ ಬದುಕಿದ ಮನೆ. ಇದು ನಮ್ಮ ತಾಯಿ ಇಲ್ಲೇ ನಾನು ಸಾಯೋ ಗಂಟ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಇಲ್ಲೇ ಅವರೇ. ನಮಗೆ 2 ಸೈಟ್ ಐತೆ. ಮುಂದಕ್ಕೆ ನಮ್ಮ ಮಕ್ಕಳು ಇನ್ನೊಂದು 2-3 ವರ್ಷ ಕಳೆದ್ಮೇಲೆ ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಈಗ ಸದ್ಯಕ್ಕೆ ಇರಲಿ ಅಂತ ಸುಮ್ಮನೆ ಇದ್ದೀವಿ. ಇದು ಒಬ್ಬಿಟ್ಟು ನನ್ನ ತಂಗಿನೇ ಬಂದು ಮಾಡಿದ್ಲು. ನನ್ನ ಹುಡುಗನಿಗೆ ಪರೀಕ್ಷೆ ಐತೆ ಅಂದ್ಬಿಟ್ಟು ನಾನು ಬರೋಕ್ಕಾಗಲಿಲ್ಲ. ನನ್ನ ತಂಗಿನೇ ಬಂದು ಮಾಡಿದ್ಲು. ನಮ್ಮ ಅಡುಗೆ ಮನೆ ಈ ಥರ ಐತೆ ನಮ್ಮ ಅಪ್ಪನ ಮನೆ. ಈ ಥರ ಎಲ್ಲ ಥರ ಪಲ್ಯ, ಸೌತೆ, ಪುಳಿಯೋಗರೆ, ಆಮೇಲೆ ಚಿಕ್ಕಿ ರವೆ ಉಂಡೆ ಎಲ್ಲ ಮಾಡಿಟ್ಟಿದ್ಲು. ಎಲ್ಲ ಬಾಕ್ಸ್ಗೆ ಹಾಕಿಟ್ಟಿದ್ಲು. ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆ ಮುಂದ್ಗಡೆ ನೋಡೋಕ್ಕೆ ಈ ಥರ ಐತೆ, ರೋಡ್ ಸೈಡ್ ಮನೆ. ಎಲ್ಲರಿಗೂ ಥ್ಯಾಂಕ್ ಯು. ಒಂದೇ ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ.